ನಾವು ಪ್ರತಿನಿತ್ಯ ಕುಡಿಯೋ ಕಾಫಿ ಪ್ರಪಂಚಕ್ಕೆ ಹ್ಯಾಕ್ ಪರಿಚಯ ಆಯಿತು? ಇದರ ಮೂಲ ಹೆಸರೇನು? ಇದರ ಹುಟ್ಟಿನ ಬಗ್ಗೆ ಒಂದು ದಂತಕಥೆನೇ ಇದೆ. ಈ ಕತೆ ಸುಮಾರು 9ನೇ ಶತಮಾನದಲ್ಲಿ ಆಫ್ರಿಕಾ ಖಂಡದ ಇಥಿಯೋಪಿಯಾ ದೇಶದಲ್ಲಿ ಆರಂಭವಾಗುತ್ತೆ. ಅಲ್ಲಿನ ಕಫ್ಫಾ ಎಂಬ ದಟ್ಟಕಾಡಲ್ಲಿ ಕಾಲ್ದಿ ಅನ್ನೋ ಒಬ್ಬ ಮೇಕೆಗಾರ ಮೇಕೆಗಳನ್ನ ಮೇಯಿಸಬೇಕಾದರೆ ಒಂದು ಮೇಕೆ ಕೆಂಪು ಬೆರೆಗಳನ್ನು ತಿಂದು ಬಹಳ ಹೈಪರ್ ಆಗಿ ಬಿಹೇವ್ ಮಾಡ್ತಿತ್ತಂತೆ. ಕುತೂಹಲದಿಂದ ಕಾಲ್ದಿ ಸಹ ಆ ಬೆರೆಗಳನ್ನ ತಿಂತಾನೆ. ತಿಂದ ತಕ್ಷಣ ಅವನಿಗೂ ಅದೇ ರೀತಿ ಹೈ ಎನರ್ಜಿ ಫೀಲ್ ಆಗುತ್ತೆ. ಇದ್ರ ಬಗ್ಗೆ ಕಂಡಿಡಿಯಕ್ಕೆ ಅವನು ಹತ್ತಿರದ ಸೂಫಿ ಮಠಕ್ಕೆ ಹೋಗ್ತಾನೆ. ಅಲ್ಲಿ ಸೂಫಿ ಸಂತರು ಪ್ರಾರ್ಥನೆ ಟೈಮಲ್ಲಿ ಎಚ್ಚರವಾಗಿರಕ್ಕೆ ಆ ಬೆರಿಗಳನ್ನ ಕುದಿಸಿ ಅದರಿಂದ ಪಾನೀಯ ತಯಾರಿಸಿ ಕುಡಿತಿದ್ರಂತೆ. ಇದೆ ಮೊಟ್ಟ ಮೊದಲನೆಯ ಕಾಫಿ. ಈ ಬೆರಿಗಳು ಕಫ್ಫಾ ಪ್ರಾಂತ್ಯದಲ್ಲಿ ಬೆಳೀತಿದ್ರಿಂದ ಇದಕ್ಕೆ ಕಫ್ಫಾ ಅಂತ ಹೆಸರಿತ್ತು. ನಂತರ ಅರೇಬಿಯಾಗೆ ಸ್ಪ್ರೆಡ್ ಆಗಿ ಇದು ಕಹ್ವಾ ಆಯಿತು. ಇದು ಭಾರತಕ್ಕೆ ಹ್ಯಾಕ್ ಬಂತು ಅಂದ್ರೆ 1670ನೇ ಇಸವಿಯಲ್ಲಿ ಚಿಕ್ಕಮಗಳೂರಿನ ಸೂಫಿ ಸಂತರಾದ ಬಾಬಾ ಬುಡನ್ ಅವರು ಮೆಕ್ಕಾ ಯಾತ್ರೆಗೆ ಹೋಗಿ ವಾಪಸ್ ಬರಬೇಕಾದ್ರೆ ಈ ಕಹ್ವಾನ ಕುಡಿದು ಬಹಳ ಇಷ್ಟ ಆಗಿ ಇದನ್ನ ಮನೆಗೆ ತರಬೇಕು ಅನ್ಕೋತಾರೆ. ಆದ್ರೆ ಆ ಟೈಮಲ್ಲಿ ಬೆರಿಗಳನ್ನ ಎಕ್ಸ್ಪೋರ್ಟ್ ಮಾಡೋದು ಬ್ಯಾನ್ ಆಗಿರುತ್ತೆ. ಹೇಗಾದ್ರೂ ಮಾಡಿ ತರಬೇಕು ಅಂತ ಅವರು ಬುದ್ಧಿವಂತಿಕೆಯಿಂದ 7 ಬೀಜಗಳನ್ನ ತಮ್ಮ ಗಡ್ಡದಲ್ಲಿ ಬಚ್ಚಿಟ್ಕೊಂಡು ಚಿಕ್ಕಮಗಳೂರಿಗೆ ತರ್ತಾರೆ. ಅಂಡ್ ದ ರೆಸ್ಟ್ ಇಸ್ ಹಿಸ್ಟ್ರಿ. ಬ್ರಿಟಿಷರ ಕಾಲದಲ್ಲಿ ಕಾಹ್ವಾಗೆ ಕಾಫಿ ಅನ್ನೋ ಹೆಸರು ಬರುತ್ತೆ. ನಂತರ ಅದು ಪ್ರಪಂಚದಾದ್ಯಂತ ಸ್ಪ್ರೆಡ್ ಆಗುತ್ತೆ. ಸೊ ಭಾರತದ ಮೊಟ್ಟ ಮೊದಲನೆಯ ಕಾಫಿ ಬೀಜ ಬಿತ್ತಿದ್ದು ಹಾಗೂ ಉತ್ಪಾದಿಸಿದ್ದು ನಮ್ಮ ಕರ್ನಾಟಕದಲ್ಲಿ ಅನ್ನೋದು ನಮ್ಮ ಹೆಮ್ಮೆ. ಇದು ನಮ್ಮ ಕಾಫಿಯ ದಂತಕಥೆ.